ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ತುಂಬ ಜನ ಹಾಕ್ಸ್ಕೊಳ್ತಾ ಇದ್ದಾರೆ, ಡಬಲ್ ಕಲರ್ ಕಾಂಬಿನೇಷನು. ಸೊ ಇದನ್ನು ತೋರಿಸಿದ್ದೆ, ಬಟ್ ಅದ್ರ ಜೊತೆ ಕುಚ್ಚು ಬಂದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ಥರ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ, ಅಂದರೆ ಸೇಮ್ ಡಿಸೈನೇ ತೋರಿಸಿದ್ದೀನಿ. ಸೊ ಅದೇ ಡಿಸೈನ್ಗೆ ಕುಚ್ಚು ಬಂದರೆ ಒಂದು ಐಡಿಯಾಗೋಸ್ಕರ ತೋರಿಸ್ದೆ. ಸೊ ಪ್ರಿವಿಯಸ್ ವಿಡಿಯೋ ನೀವು ಕರೆಕ್ಟಾಗಿ ನೋಡಿ ಅರ್ಥ ಆಗಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. ಸೊ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಬೇಸಿಗೆ ಕುಚ್ಚು ಫ್ರೆಂಡ್ಸ್, ಸೇಮ್ ಆರ್ಚಿಗೆ ನಾನು ಆರ್ಚ್ ಮಧ್ಯದಲ್ಲಿ ಕುಚ್ಚು ತೋರಿಸಿದ್ದೀನಿ ಡಿಸೈನು, ಜೊತೆಗೆ ವಿತೌಟ್ ಕುಚ್ಚು ನಾನು ತೋರಿಸಿದ್ದೆ. ಸೊ ಅದೇ ಡಿಸೈನ್ಗೆ ಬೇಸಲ್ಲಿ ಡಿಸೈನ್ ಕುಚ್ಚು ಬಂದರೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತಾ ಇದ್ದೀನಿ, ಒಂದು ಐಡಿಯಾಗೋಸ್ಕರ ಅಷ್ಟೇ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸ್ಟಾರ್ಟಿಂಗ್ 2 ಟೈಮ್ ಸಿಂಗಲ್ ಕ್ರೋಶೆ, 5 ಚೈನ್ ಮತ್ತು 2 ಸತಿ ಸಿಂಗಲ್ ಕ್ರೋಶೆ. ಇಷ್ಟು ಮಾಡಿದ್ವಿ ಅಲ್ಲ, ಅಲ್ಲಿಂದ 3 ಚೈನ್ನ ಮಾಡ್ಕೋತೀನಿ. 5 ಚೈನ್ ಆಗಿ 2 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. 5 ಚೈನ್ ಆದಮೇಲೆ 3 ಚೈನ್ ಆದಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 3 ಚೈನ್ ಆದಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಅಲ್ಲೂ 3 ಚೈನ್ ಅಲ್ಲೂ 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅದನ್ನು ಸ್ಲ್ಯಾಂಟಾಗೆ ಸ್ಯಾರಿ ಮೇಲೆ ಇಟ್ಕೋಬೇಕು. ಅದು ಟ್ರಯಾಂಗಲ್ ಶೇಪ್ ಸೆಂಟರ್ ಟೈಪ್ ಬರಬೇಕು. ಅಲ್ಲಿಂದ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ ಆದಮೇಲೆ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಟ್ರಯಾಂಗಲ್ ಟೈಪು ಫಾರ್ಮ್ ಆಗಬೇಕು ನಮಗೆ. ಅಲ್ಲಿಂದ ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. ಸೊ 3 ಚೈನ್ ಮಾಡಿ ಒಂದು ಕಂಬ ಮಾಡಿ ಮತ್ತೆ 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಈ ಕಂಬ ಏನಿದೆ ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟು 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆನ ಸೇಮ್ ಲೆಂತಲ್ಲಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಇದು ಮಧ್ಯದಲ್ಲಿ ಒಂದು ನಾಟ್ ಇದೆ. ಆದಷ್ಟು ಈ ನಾಟ್ಸ್ ಈ ಥರ ಬಂದರೆ ಸೊ ಹಿಂದೆ ಬರೋ ಥರ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಅದನ್ನು ತೆಗಿಲಿಲ್ಲ. ಸೊ ಇಲ್ಲಾಂದರೆ ನಾಟ್ ಕಾಣಿಸ್ತೀರನೂ ನಾವು ಹಾಕ್ಕೋಬೋದು ಆರಾಮ್ಸಾಗಿ, ಇಲ್ಲ ಹಿಂದೆ ಬರೋ ಥರ ಈ ರೀತಿ ಕಂಬಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಆಯ್ತಲ್ಲ 3 ಕಂಬ ಮಾಡಿದೆ. ಸೊ ಇದೇ ರೀತಿ 7 ಕಂಬಗಳನ್ನ ಮಾಡ್ಕೊಳ್ತೀನಿ. 7 ಡಬಲ್ ಕ್ರೋಶೆನ ಇಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಈ ಡಬಲ್ ಕ್ರೋಶೆ ಬೇಸಲ್ಲಿ ಏನಿದೆ ಆ ಡಬಲ್ ಕ್ರೋಶೆಗೆ 7 ಕಂಬಗಳನ್ನ ಹಾಕ್ಕೋತೀನಿ. 3 ಚೈನ್ನ ಬಿಟ್ಟು 7 ಕಂಬನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. 3 ಚೈನ್ ಬಿಟ್ಟು ನಾವು 7 ಕಂಬನ ಸೇಮ್ ಲೆಂತಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಥರ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿ ಡಿಸೈನು, ಬೇಸ್ ಡಿಸೈನ್ ಬರೀ ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಕೊಂಡು ಹೋಗೋದಷ್ಟೇ. ಮತ್ತು ಇನ್ನೊಂದು ಸ್ಟೆಪ್ಪು 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಇದು ಅದು ಕಲರ್ ಚೇಂಜ್ ಮಾಡಿ ಹಾಕ್ಕೊಳ್ಳೋದು. ಸೊ ಹಾಫ್ ಆ್ಯಂಡ್ ಹಾಫ್ ಬರುತ್ತೆ. ಒಂದು ಆರ್ಚಲ್ಲಿ 2 ಕಲರ್ ಬರುತ್ತೆ ನಿಮಗೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗೆ 3 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಏನು ಸಿಂಗಲ್ ಕ್ರೋಶೆ ಬೇಡ ಫ್ರೆಂಡ್ಸ್, ಡೈರೆಕ್ಟಾಗೆ 3 ಚೈನ್ ಹಾಕ್ಕೊಳ್ಳೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆರ್ಚಿಗೆ ಇದು ಮಾಡ್ಕೊಳ್ತಾ ಇರೋದು ನಾವು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೋಬೇಕು. ಫಸ್ಟ್ ಎಕ್ಸ್ಟ್ರಾ 5 ಚೈನ್ ಹಾಕಿದ್ದೀನಿ. 3 ಚೈನ್ ಕಂಬ ಹಾಕಿ ಆ ಕಂಬಕ್ಕೆ 7 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ಸೊ ಇದೇ ರೀತಿ ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಆಯ್ತಲ್ಲ, ಈಗ 3 ಚೈನ್ ಮಾಡಿ ಇವಾಗ ಸ್ಲ್ಯಾಂಟಾಗೆ ಒಂದು ಕಂಬ ಮಾಡ್ಕೊಳ್ಳೋಣ. ಸೊ ನಮಗೆ ನೀಟಾಗಿ ಟ್ರಯಾಂಗಲ್ ಫಾರ್ಮ್ ಆಗೋ ಥರ ಎಷ್ಟು ಮೆಜರ್ಮೆಂಟಲ್ಲಿ ನೋಡಿಕೊಂಡು ನೀವು ಮಾಡ್ಕೋಬೇಕು. ಆಲ್ಮೋಸ್ಟ್ ಆ ಪಾಯಿಂಟ್ ಸೆಂಟರಲ್ಲಿರಬೇಕು. ಆ ರೀತಿ ನೀವು ಮಾಡ್ಕೊಂಡು ಕಂಬ ಹಾಕ್ಕೊಂಡು ಮತ್ತೆ 3 ಚೈನ್ ಮಾಡಬೇಕು. 7 ಡಬಲ್ ಕ್ರೋಶೆನ ಈ ಕಂಬಕ್ಕೆ ಫಿಲ್ ಮಾಡ್ಕೋಬೇಕು. 3 ಚೈನ್ನ ಬಿಟ್ಟು 7 ಕಂಬಗಳನ್ನ ನಾವು ಎಕ್ಸ್ಟ್ರಾ ಹಾಕ್ಕೋತೀವಿ. ಎಕ್ಸ್ಟ್ರಾ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀವಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಮಾಡಿ ಸೊ ನೆಕ್ಸ್ಟ್ ಆರ್ಚ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನಾನಿಲ್ಲಿ 3 ಆರ್ಚಿಗೆ 1 ಕುಚ್ಚಿಗೆ
ಗ್ಯಾಪ್ ಬಿಟ್ಟಿದ್ದೀನಿ. ಬೇಕಂದರೆ ನೀವು 2 ಆರ್ಚಿಗೆ ಒಂದು ಕುಚ್ಚು ಅಥವಾ ಸಿಂಗಲ್ ಆರ್ಚಿಗೆ ಒಂದು ಕುಚ್ಚು ಆ ಥರ ಕೂಡ ಗ್ಯಾಪ್ ಬಿಡ್ಬೋದು. ನೋಡಿ 3 ಆರ್ಚಿಗೆ ಒಂದು ಕುಚ್ಚು ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ ಆಗಿದ ತಕ್ಷಣ ನೀವು 5 ಚೈನ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಕುಚ್ಚು ಆ ಸೈಡ್ ಈ ಸೈಡ್ ಒಂದೊಂದು ಸಿಂಗಲ್ ಕ್ರೋಶೆ ಇರಲಿ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈವನ್ 4 ಚೈನ್ ಹಾಕಿದ್ರೂ ನಡೆಯುತ್ತೆ, 3 ಚೈನ್ ಹಾಕಿದ್ರೂ ನಡೆಯುತ್ತೆ. ಸೊ 5 ಚೈನ್ ಹಾಕಿದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತೀನಿ. ಸ್ಟಾರ್ಟಿಂಗು ಅದೇ ರೀತಿ ಎಲ್ಲ ನಾವು ಮಾಡಿದ್ದು. ಮತ್ತು ಅಲ್ಲಿಂದ 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಒಂದು ಕುಚ್ಚು 3 ಆರ್ಚಿಗೆ ಒಂದು ಕುಚ್ಚು ಮಾಡಿದ್ದೀನಿ ಫ್ರೆಂಡ್ಸ್. ಇವನ್ 2 ಆರ್ಚಿಗೆ ಕೂಡ ನೀವು ಇದೇ ರೀತಿ ಒಂದು ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೋದು. ಸೊ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ 3 ಆರ್ಚಿಗೆ ಒಂದೊಂದು ಕುಚ್ಚು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಮತ್ತೆ 3 ಚೈನ್ ಮಾಡಬೇಕು. ಮತ್ತೆ 3 ಚೈನ್ ಮಾಡಿಕೊಂಡು ಒಂದು ಸ್ಲ್ಯಾಂಟಾಗೆ ಕಂಬ ಹಾಕ್ಕೊಂಡು ಆರ್ಚ್ ಮಾಡ್ಕೊಂಡು ಹೋಗೋದು. ಸೊ ಇದಾಯ್ತಲ್ವ. ಸೊ ಫಸ್ಟ್ ಸ್ಟೆಪ್ ಆಗಿದೆ ಅಲ್ವ. ಸೆಕೆಂಡ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ರೇ ಡಿಸೈನು. ಸೊ ಇಲ್ಲಾಂದರೆ ನಾರ್ಮಲ್ ಸಿಂಗಲ್ ಆರ್ಚ್ ಟೈಪ್ ಆಗೋಗ್ಬಿಡುತ್ತೆ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡೈರೆಕ್ಟಾಗಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ 5 ಚೈನ್ ಎಲ್ಲಿಗೆ ಬರುತ್ತೆ ಅಂದರೆ ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ಲ, ಅದ್ರ ಸೆಂಟರ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಅದರ ಸೆಂಟರ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ ಇವಾಗ ಡೈರೆಕ್ಟಾಗೆ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ದಾರ ಸುತ್ಕೊಳ್ತೀನಿ. ದಾರ ಸುತ್ತಕೊಂಡು ಈ 3 ಚೈನ್ ಏನು ಗ್ಯಾಪ್ ಇದೆ, ಹಾಫ್ ಗ್ಯಾಪ್ ಇರುತ್ತಲ್ವ, ಹಾಫ್ ಆರ್ಚ್, ಸೊ ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಒಂದು ಕಂಬ ಆಯಿತು. ಮತ್ತು ಇದೇ ರೀತಿ ನಾನು 8 ಕಂಬಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಬರೀ ಡಬಲ್ ಕ್ರೋಶೆನೇ ಮಾಡ್ಕೊಳ್ಳೋದು. ಈ ಡಿಸೈನ್ ಪೂರ ಬರೀ ಡಬಲ್ ಕ್ರೋಶೆನೇ ಫಿಲ್ ಮಾಡ್ಕೊಳ್ಳೋದು. ಬೇಕಂದರೆ ಟ್ರಿಪಲ್ ಕ್ರೋಶೆಲ್ಲೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಆರ್ಚ್ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ಅಷ್ಟೇ. ಸೊ ಈ ರೀತಿ 8 ಕಂಬಗಳನ್ನ ಮತ್ತೆ ಇದೇ ಪ್ಲೇಸಿಗೆ ಫಿಲ್ ಮಾಡ್ತೀನಿ. 2ರಲ್ಲಿ 1, 2ರಲ್ಲಿ 1 ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಇದೇ ರೀತಿ 8 ಕಂಬಗಳನ್ನ ಈ ಪ್ಲೇಸಿಗೆ ನಾನು ಫಿಲ್ ಮಾಡ್ಕೊಳ್ತೀನಿ. ಸೊ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಬರೀ ಕಂಬಗಳೇ ಅಲ್ವಾ. ಸೊ ಈ ರೀತಿ ಸ್ಪೀಡಾಗೆ ಸೇಮ್ ಲೆಂತಲ್ಲಿ ಆದಷ್ಟು ಹಾಕ್ಕೊಂಡು ಹೋದರೆ ನೀಟಾಗಿ ಬರುತ್ತೆ ನಮಗೆ ಫಿನಿಶಿಂಗ್. ಸೊ 8 ಆಯ್ತಲ್ವ. 8 ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಬೀಡು ನಿಮ್ಮಿಷ್ಟ, ಹ್ಯಾಂಗಿಂಗ್ ಬೀಡ್ ಕೂಡ ಹಾಕ್ಕೋಬೋದು, ನಾರ್ಮಲ್ ಬೀಡ್ ಕೂಡ ಹಾಕ್ಕೋಬೋದು. ಡೈರೆಕ್ಟಾಗಿ ದಾರನ ಮೇಲೆ ಮಾಡಿಬಿಟ್ಟು, ಸೊ ನಾನಿಲ್ಲಿ ಹ್ಯಾಂಗಿಂಗ್ ಬೀಡೆ ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ ಈ ಸತಿ. ಪ್ರೀವಿಯಸ್ಸಲ್ಲಿ ಸ್ವಲ್ಪ ಸ್ಮಾಲ್ ಸೈಜ್ ತೊಗೊಂಡಿದ್ದೆ, ಇವಾಗ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ 3 ಚೈನ್ ಇರುತ್ತೆ ನೋಡಿ, 3 ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ಲ, 3rd ಚೈನ್ಗೆ, ಆ ಚೈನ್ಗೆ ನಾನು ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ 3ನೇ ಚೈನಿಗೆ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ತೀನಿ. ಸೊ ಅದಾಗಿದ ತಕ್ಷಣ ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಪ್ರತಿ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪ್ಗೂ ನಾನು ನೀಡಲ್ನ ಹಾಕ್ತೀನಿ, ದಾರನ ತಂದು 2 ದಾರ ಸೇರಿ 1 ಮಾಡ್ತೀನಿ. ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ತೀನಿ. ಸಿಂಗಲ್ ಕ್ರೋಶಸ್ನ ಹಾಕ್ಕೊಂಡು ಹೋಗ್ತೀನಿ. ಆ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. ನೀಡಲ್ನ ಹಾಕಬೇಕು, ದಾರನ ತಂದು 2 ದಾರ ಸೇರಿ 1 ಮಾಡಬೇಕು. ಈ ರೀತಿ ಪ್ರತಿ ಹೋಲ್ ಗ್ಯಾಪಲ್ಲೂ 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಸೊ ಜಸ್ಟ್ 7 ಇದೆಲ್ಲ ಫ್ರೆಂಡ್ಸ್, 7 ಬೇಗ ಆಗೋಗುತ್ತೆ ಡಿಸೈನು. ಡಬಲ್ ಕಲರ್ ಇರೋದಷ್ಟೇ, ಬಟ್ ಒಂಚೂರು ಕಷ್ಟ ಇಲ್ಲ ಡಿಸೈನ್. ಬರೀ 2 ಸ್ಟೆಪ್ಪು ಈಸಿ ಸ್ಟೆಪ್ಸ್ ಅಷ್ಟೇ. ಸೊ ಈ ರೀತಿ ಮಾಡಿಕೊಂಡು ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದೇ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಕಂಪ್ಲೀಟ್ ಆಗೋಯ್ತು. ಅಷ್ಟು ಈಸಿ ಡಿಸೈನು. ಸೊ ನೀವು ಇಲ್ಲಿ ಹ್ಯಾಂಗಿಂಗ್ ಬೀಡ್ ಬೇಕಂದರೆ ಹ್ಯಾಂಗಿಂಗ್ ಬೀಡ್ ಯೂಸ್ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಕ್ರಿಸ್ಟಲ್ ಬೀಡು ಅಥವಾ ನಾರ್ಮಲ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ನಾನು ಕ್ರಿಸ್ಟಲ್ ಬೀಡ್ಗೆ ಹಾಕಿರೋದು ಪಿಕ್ ಅಂದರೆ ವಿಡಿಯೋ ತೆಗೆದು ನಿಮಗೆ ತೋರಿಸಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ. ಇದರಲ್ಲೂ ಒಂದು ಫೋಟೋ ರೆಫರೆನ್ಸಿಗೋಸ್ಕರ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೋಬೋದು. ಅದರಲ್ಲಿ ಕುಚ್ಚು ಬೇರೆ ಥರ ಇದೆ, ಬೇರೆ ಬೀಡನ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಇದ್ರ ಫೈನಲ್ ಲುಕ್ಕು ನೋಡ್ಬೋದು. ಅದ್ರದ್ದು ಒಂದು ಪಿಕ್ ಅಟ್ಯಾಚ್ ಮಾಡಿರ್ತೀನಿ, ಅದು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬಗಳನ್ನ ಈ ಪ್ಲೇಸಿಗೆ ಫಿಲ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 8 ಕಂಬಗಳನ್ನ ಹಾಕೋತೀನಿ ನಾನು. 8 ಕಂಬಗಳನ್ನ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ
ಹ್ಯಾಂಗಿಂಗ್ ಬೀಡನ್ನ ತೊಗೊಂಡು ಅಟ್ಯಾಚ್ ಮಾಡ್ತೀನಿ. ಸೊ ಥರ್ಡ್ ಚೈನ್ಗೆ 1 2 3 ಮೂರನೇ ಚೈನ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ ಆ ಬೀಡ್ ಏನಿದೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀನಿ. ಸೊ ಒಂದು ಸ್ಕಿಪ್ ಮಾಡೋಂಗಿಲ್ಲ, ಪ್ರತಿಯೊಂದಕ್ಕೂ ನಾನು ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಮಾಡಿಕೊಂಡು ಅಲ್ಲೇ ಸಿಂಗಲ್ ಕ್ರೋಶೆ ಇರುತ್ತಲ್ವ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ ಮತ್ತು ಕಂಟಿನ್ಯೂ ಆಗಿ 3 ಆರ್ಚನ್ನು ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ ನೋಡಿ, ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ತೀನಿ. ಇಲ್ಲಿ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀವಲ್ಲ, ಈ 2 ಸಿಂಗಲ್ ಕ್ರೋಶೆ ಸೆಂಟರ್ಗೆ ನಾನು 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಲೈನಲ್ಲಿ ನಾನು 2 ಸಿಂಗಲ್ ಕ್ರೋಶೆನ ಹಾಕಿಲ್ಲ ಫ್ರೆಂಡ್ಸ್, 2ಕ್ಕೂ ಸೇರಿ 1 ಹಾಕಿದ್ದೀನಿ ಅಷ್ಟೇ. ಸೊ ಈ ರೀತಿ ಕಾಣಿಸುತ್ತೆ, ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನು. ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ, ಜೊತೆಗೆ ಹ್ಯಾಂಗಿಂಗ್ ಬೀಡು ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಬೇಡ ನಿಮಗೆ ಹ್ಯಾಂಗಿಂಗ್ ಬೀಡು ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಅಂದರೆ ಚಿಕ್ಕದು ಒಂದು ಬೀಡನ್ನ ನೀವು ಯಾವ್ದು ಬೀಡಾಗಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಕ್ರಿಸ್ಟಲ್ ಬೀಡ್ ಕೂಡ ಹಾಕೋಬೋದು. ಇದನ್ನು ವಿತೌಟ್ ಕುಚ್ಚು ಡಿಸೈನ್ ನಾನು ತೋರಿಸಿದೆ ಫ್ರೆಂಡ್ಸ್. ಆಮೇಲೆ ರೆಫ್ರೆನ್ಸ್ಗೋಸ್ಕರ ಸೆಂಟರಲ್ಲಿ ಬೀಡ್ ಬದಲು ಕುಚ್ಚು ಹಾಕಿರೋದು ನಾನು ತೋರಿಸಿದ್ದೆ, ಅದ್ರ ಪಿಕ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಲಾಸ್ಟಲ್ಲಿ. ಸೊ ನೀವು ನೋಡ್ಬೋದು. ಇದಕ್ಕೆ ಸಿಂಪಲಾಗಿ 130 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಆರ್ಚ್ ಲೆವೆಲಲ್ಲೇ. ಸೊ ನೀಟಾಗೆ ಎಷ್ಟು ನೀಟಾಗಿ ಬಂದಿದೆ. ಆರ್ಚ್ಗೆ ಕುಚ್ಚು ಬಂದರೂ ಚೆನ್ನಾಗಿರುತ್ತೆ, ವಿತೌಟ್ ಕುಚ್ಚು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನು ತುಂಬ ಜನ ಕೇಳಿ ಇದನ್ನು ಹಾಕ್ಸ್ಕೊತಾ ಇದ್ದಾರೆ. ಸೊ ಹಾಫ್ ಆ್ಯಂಡ್ ಹಾಫ್ ಡಬಲ್ ಕಲರ್ ಹಾಕಿದ್ದೀವಲ್ಲ, ಸೊ ರೀಸೆಂಟಾಗೆ ತುಂಬ ಸ್ಯಾರೀಸ್ಗೆ ಈ ಡಿಸೈನ್ನ ಮಾಡಿರೋದು. ನಿಮಗೂ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಸೊ ಇದೇ ಥರ ಟ್ರೈ ಮಾಡಿ, ತುಂಬ ಈಸಿ ಇದೆ ಡಿಸೈನು, ಆರಾಮ್ಸಾಗೆ ಎಲ್ಲರೂ ಹಾಕ್ಕೋಬೋದು. ಇನ್ನೊಂದು ಪಿಕ್ ಕೂಡ ನೋಡಿ ನೀವು, ಇನ್ನೊಂದು ಇದೇ ಡಿಸೈನಲ್ಲಿ ನೋಡಿ 2 ಆರ್ಚಿಗೆ ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಿ, 1 ಆರ್ಚಿಗೆ ಕುಚ್ಚು ಕಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.